ವೆಲ್, ವಿದೇಶದಲ್ಲಿ ರಾಹುಲ್ ಗಾಂಧಿ, ಕೇರಳದಲ್ಲಿ ಸಿದ್ದು, ದೆಹಲಿಗೆ ಡಿಕೆ. ದಿಸ್ ಇಸ್ ದ ನ್ಯೂಸ್. ನೋಡೋಣ ಎಲಾಬ್ರೇಟ್ ಆಗಿ. ಮತ್ತೆ ರಾಜಕೀಯ ಚಟುವಟಿಕೆಗಳು ಬೇರೆಯಂತೆ ರೂಪವನ್ನು ಪಡಿತಾ ಇದ್ದಾವೆ. ನಾನಾ ರೂಪಗಳನ್ನು ಪಡಿತಾ ಇರುವಂತಹ ರಾಜಕೀಯ ಸುದ್ದಿ. ಈಗಾಗಲೇ ಡಿಕೆ ಸಂಪುಟದ 20 ಸ್ಥಾನದ ಲಾಬಿ ತುಂಬಾನೇ ಜೋರಾಗಿದೆ. ರಾಜಕೀಯ ಚಟುವಟಿಕೆಗಳು ಗರಿಗೆದರ್ತಾ ಇದ್ದಾವೆ. ಇತ್ತ ಕೇರಳದ ಕಡಲಲ್ಲಿ ಸಿದ್ದು ವಿಶ್ರಾಂತಿ ಪಡಿತಾ ಇದ್ದಾರೆ. ಅತ್ತ ವಿದೇಶಿಯ ಪ್ರವಾಸದಲ್ಲಿ ಕೈ ನಾಯಕ ರಾಹುಲ್ ಇದ್ದಾರೆ. ವಿದೇಶಿ ಪ್ರವಾಸದಿಂದ ಬಂದ ಕೂಡಲೇ ಡಿಕೆ ಸಂಪುಟ ಸಿದ್ಧ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಬಾಕಿ ಉಳಿದ 20 ಸ್ಥಾನಗಳನ್ನು ಭರ್ತಿ ಮಾಡುವ ಸಾಧ್ಯತೆ ಇದೆ ಅನ್ನುವ ಅಂದಾಜಿದೆ. ಆದರೆ ಯಾರಿಗೆ ಮಣೆ ಹಾಕ್ತಾರೆ ಅನ್ನೋದೇ ಬಹಳ ಕೌತುಕ. ಡಿಕೆ ಶಿವಕುಮಾರ್ ಆಪ್ತರಿಗೆ ಮಂತ್ರಿಗಿರಿ ಒಲಿಯುತ್ತಾ, ಎಸ್ ಅದರಲ್ಲಿ ಯಾರೆಲ್ಲ ಇದ್ದಾರೆ, ಹೀಗೆ ಹಲವು ಪ್ರಶ್ನೆಗಳು ಸಹಜವಾಗೇ ಇದ್ದಾವೆ. ಓಕೆ, ಫಾರಿನ್ನಲ್ಲಿ ರಾಹುಲ್ ಗಾಂಧಿ, ಪಕ್ಕದ ರಾಜ್ಯದಲ್ಲಿ ಸಿದ್ದರಾಮಯ್ಯ ರಿಲ್ಯಾಕ್ಸ್ ಮೂಡಲ್ಲಿದ್ದಾರಾ? ಸಿದ್ದು ಆ್ಯಂಡ್ ಟೀಮ್ ರಿಲ್ಯಾಕ್ಸ್ ಮೂಡಲ್ಲಿದ್ದಾರೆ ಅಂತ ಗೊತ್ತು, ಬಟ್ ವಿ ಡೋಂಟ್ ನೋ ಅಬೌಟ್ ರಾಹುಲ್ ಗಾಂಧಿ. ವಿಶ್ರಾಂತಿ ಪಡಿತಾ ಇದ್ದಾರೆ. ಆದರೆ ಈ ವಿಶ್ರಾಂತಿ ನಮ್ಮ ಸಚಿವಾಕಾಂಕ್ಷಿಗಳಿಗೆ ಶಾಂತಿಯನ್ನು ಕೊಡುತ್ತಾ, ಖುಷಿ ಕೊಡುತ್ತಾ ಅನ್ನೋದು ಸದ್ಯದ ಸಮಾಚಾರ. ವಿದೇಶಿ ಪ್ರವಾಸದಿಂದ ಬಂದ ಕೂಡಲೇ ಡಿಕೆ ಶಿವಕುಮಾರ್ ಸಂಪುಟ ಭರ್ತಿ ಆಗಬಹುದು. ಆದರೆ ಇಲ್ಲಿ ಬಹಳಷ್ಟು ವಿಚಾರಗಳಿದ್ದಾವೆ. ಯಾರಿಗೆ ಇಲ್ಲಿ ಸಚಿವ ಸ್ಥಾನ ಸಿಗುತ್ತೆ, ಹೆಂಗಿದೆ ಅಂತ ಹೇಳಿದ್ರೆ, ಸಚಿವರಿಗೆ ಇಂಥದ್ದೇ ಖಾತೆ ಬೇಕು ಅಂತ ಹಾಲಿ ಸಚಿವರಿಗೆ ಅಯ್ಯೋ ನಮ್ಗೆ ಸಚಿವ ಸ್ಥಾನ ಹೆಂಗಾದ್ರೂ ಜೀವನದಲ್ಲಿ ಒಂದ್ಸರಿ ಸಚಿವನಾಗ್ಬಿಡ್ಬೇಕು ಅಂತ ಅಂದವ್ರಿಗೆ, ಮಂತ್ರಿ ಆಗ್ಬಿಡ್ಬೇಕು, ಮಂತ್ರಿ ಪಟ್ಟ ಅನುಭವಿಸ್ಬಿಡ್ಬೇಕು ಅಂತಿರೋರಿಗೆ ನಾ ಮುಂದು ತಾ ಮುಂದೆ ಮಂತ್ರಿ ಮಾಡಿದರೆ ಸಾಕಪ್ಪ ಅನ್ನುವರು ಇದ್ದಾರೆ. ಹಾಗಾಗಿ ಇಲ್ಲಿ ಯಾವ ಅರ್ಹತೆಯ ಆಧಾರದ ಮೇಲೆ ಯಾರ್ಯಾರು ಯಾವ ಸ್ಥಾನಗಳನ್ನು, ಯಾವ ಸಚಿವ ಸ್ಥಾನಗಳನ್ನು ಅಲಂಕರಿಸ್ತಾರೆ ಅನ್ನೋದು ರಾಜಕೀಯ ಮಟ್ಟದಲ್ಲಿ ಬಹಳ ಕೌತುಕತೆಯನ್ನು ಮೂಡಿಸಿದೆ, ಕೌತುಕವನ್ನು ಉಂಟು ಮಾಡಿದೆ. ಎಸ್, ಹಾಗಾದರೆ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅಂತ ಹಂಬಲಿಸಿದವರಲ್ಲಿ, ಪ್ರಾರ್ಥನೆ ಮಾಡಿದವರಲ್ಲಿ, ಮಾಧ್ಯಮದ ಮುಂದೆ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅನ್ನುವ ಇಂಗಿತವನ್ನು ಎಕ್ಸಿಸ್ಟೆನ್ಸಲ್ಲಿ ಇಟ್ಕೊಂಡು ಬರಲಿಕ್ಕೆ ಕಾರಣಕರ್ತರಾದಂಥ ಮುಹೂರ್ತಗಳ ಬಗ್ಗೆ ವರದಿಯನ್ನು ಕೊಟ್ಟಂಥ ಅನೇಕರಿಗೆ ಏನಾದರೂ ಸಿಗುತ್ತಾ? ಡಿಕೆ ಶಿವಕುಮಾರ್ ಅವರ ಅತ್ಯಾಪ್ತರಿಗೆ ಮಂತ್ರಿ ಪಟ್ಟ ಸಿಗುತ್ತಾ? ಯಾವ ಕಾರಣಕ್ಕಾಗಿ ಅವರ ಆಪ್ತರನ್ನು ಇಲ್ಲಿ ಮಂತ್ರಿ ಮಾಡಬೇಕು ಅಂತ ಹೇಳಿದಾಗ ಬಹುತೇಕ ಯಂಗ್ ಲೀಡರ್ಸ್ ಇದ್ದಾರೆ. ಇದು ನಮ್ಮ ಮುಂದಿನ ಪೀಳಿಗೆಗೆ ಅಥವಾ ಸದ್ಯದ ಪೀಳಿಗೆಯಲ್ಲಿರುವಂಥ, ಮುಂದಿನ ಚುನಾವಣೆಗೆ ಸಿದ್ಧ ಆಗ್ತಾ ಇರುವಂಥ, ವೋಟ್ ಮಾಡಲಿಕ್ಕೆ ರೆಡಿ ಇರುವಂಥ ಯುವಕರಿಗೆ ಅನುಕೂಲ ಆಗುತ್ತೆ. ಹಾಗಾಗಿ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಲೀಡರ್ಸ್, ಮಿನಿಸ್ಟರ್ಸ್ ಇದ್ದರೆ ಒಳ್ಳೆಯದು ಅನ್ನುವ ಒಂದು ಭಾವನೆಯನ್ನು, ಇಂಗಿತವನ್ನು ವ್ಯಕ್ತಪಡಿಸಿ ಡಿ ಕೆ ಶಿವಕುಮಾರ್ ಹೈಕಮಾಂಡ್ ಮುಂದೆ ಇಂಥವರನ್ನು ಮಂತ್ರಿ ಮಾಡಬೇಕು ಅನ್ನುವ ವಿಚಾರವನ್ನು ಮುಂದಿಡಬಹುದು. ಎಸ್, ಅದರಲ್ಲಿ ಯಾರೆಲ್ಲ ಇದ್ದಾರೆ? ಡಿ ಕೆ ಶಿ ಆಪ್ತರ ಕಥೆ ಏನು ಅಂತ ನೋಡೋದಾದ್ರೆ, ಮಾಗಡಿ ಕ್ಷೇತ್ರದ ಶಾಸಕ HC ಬಾಲಕೃಷ್ಣ, ಶಾಂತಿನಗರ ಕ್ಷೇತ್ರದ NA ಹ್ಯಾರಿಸ್ ಆಗಿರಬಹುದು, ಜೊತೆಗೆ HD ರಂಗನಾಥ್, ಕುಣಿಗಲ್ನ ಶಾಸಕರು ಡಾಕ್ಟರ್ ರಂಗನಾಥ್, ರಾಮನಗರದ ಇಕ್ಬಾಲ್ ಹುಸೇನ್ ಮರೆಯೋ ಹಾಗೆ ಇಲ್ಲ, ಇನ್ನು ಚನ್ನಗಿರಿಯ ಶಿವಗಂಗಾ ಬಸವರಾಜು, ಬೆಳಗಾವಿ ಗ್ರಾಮೀಣ ಕ್ಷೇತ್ರದ ಲಕ್ಷ್ಮೀ ಹೆಬ್ಬಾಳ್ಕರ್ ಆಗಿರ್ಬೋದು, ಇನ್ನು NR ಕ್ಷೇತ್ರದ ಅಂದರೆ ನರಸಿಂಹರಾಜ ಕ್ಷೇತ್ರದ ತನ್ವೀರ್ ಸೇಠ್ ಆಗಿರ್ಬೋದು, ಮತ್ತು ಭಾರತೀಯ ಜನತಾ ಪಕ್ಷದಿಂದ ಬಂದಿರುವಂಥ ಲಕ್ಷ್ಮಣ್ ಸವದಿ, ಅಥಣಿ ವಿಧಾನಸಭಾ ಕ್ಷೇತ್ರದ ಶಾಸಕರಿಗೆ ಕೊಟ್ಟ ಮಾತನ್ನು ಉಳಿಸಿಕೊಳ್ಳುವಲ್ಲಿ ಸಫಲರಾಗ್ತಾರ ಡಿ ಕೆ ಶಿವಕುಮಾರ್ ಅನ್ನೋದು ಸದ್ಯದ ಒಂದು ಕ್ಯೂರಿಯಾಸಿಟಿ ಅಂತ ಹೇಳಿದರೆ ಖಂಡಿತವಾಗ್ಲೂ ತಪ್ಪಾಗಲಾರದು. ಒಟ್ಟಿನಲ್ಲಿ ಆಕಾಂಕ್ಷಿಗಳ ಸಂಖ್ಯೆ ದೊಡ್ಡದಿದೆ. ಏನಾದರೂ ಕೇಳಿದರೆ, ಈಗ ನೀವು ನಾವು ಮೈಕ್ ಹಿಡಿದ್ರೆ, ಏನ್ರಿ ಎಷ್ಟು ಜನ ಇದ್ದಾರೆ? ಹೌದ್ರಿ, ನಾವೆಲ್ಲ ಲೀಡರ್ಸ್ ಪಕ್ಷ, ನಮ್ಮದು ನಾಯಕರ ಪಕ್ಷ, ಕಾಂಗ್ರೆಸ್ ಅಂತ ಹೇಳಿದರೆ ತುಂಬ ದೊಡ್ಡ ಪಕ್ಷ, ಹಾಗಾಗಿ ಆಕಾಂಕ್ಷಿಗಳಿದ್ದಾರೆ ಅಂತ ಅವರು ಅದಕ್ಕೆ ಚೆನ್ನಾಗಿ ಉತ್ತರ ಕೊಡೋಕ್ಕೂ ಗೊತ್ತಿರುವಂಥ ಒಂದು ದೊಡ್ಡ ಪಕ್ಷ.